ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಂಗಳೂರಿನ ಚಿಲಿಂಬಿ ಆದರ್ಶ ನಗರದ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 42ನೇ ಸಾಧನಾ ಸಂಭ್ರಮದ ಪ್ರಯುಕ್ತ ಶಿಕ್ಷಣ ಮತ್ತು ಆರೋಗ್ಯ ನಿಧಿ ಸಮರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ಲಬ್ನ ವಠಾರದಲ್ಲಿ ನಡೆಯಿತು. ಈಗಾಗಲೇ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇದೀಗ 42ನೇ ಸಾಧನಾ ಸಂಭ್ರಮದಲ್ಲಿದೆ. ಇದರ ಪ್ರಯುಕ್ತ ಕ್ಲಬ್ನ ವಠಾರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ನಿಧಿ ಸಮರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಸಭಾ ಕಾರ್ಯಕ್ರಮವನ್ನು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲಿ ಅಂತ ಶುಭ ಹಾರೈಸಿದರು. ಸಂಘ ಸಂಸ್ಥೆಗಳು ಹಲವಾರು ಇರ್ತದೆ, ಆದರೆ ಈ 42 ವರ್ಷ ಒಂದು ದೀರ್ಘ ಸಮಯದಿಂದ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಇಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂತಹ ಈ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 42ನೇ ಸಾಧನಾ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲು ನನಗೆ ಸಿಕ್ಕಿರುವಂತಹ ಒಂದು ಸೌಭಾಗ್ಯ. ನಿಜವಾಗಲೂ ಬಹಳ ಸಂತೋಷವಾಗ್ತಾ ಇದೆ. ಈ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರು ಕೇವಲ ಒಂದು ಮನರಂಜನೆಗಾಗಿ ಈ ಅಸೋಸಿಯೇಷನನ್ನು ಪ್ರಾರಂಭಿಸಿದ್ದಲ್ಲ. ಇದು ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಹಾಗೆ ಪರಿಸರಕ್ಕೆ ಪೂರಕವಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ವಿಷಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಎಂ ಶಶಿಧರ್ ಹೆಗ್ಡೆ ಮಾತನಾಡಿ, ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆಶಾ ಕಾರ್ಯಕರ್ತೆಯರು ಪಾಪ ಮಸ್ತ್ ಕಷ್ಟೋಡು ಕೆಲಸ ಮಲ್ತೊಂದಿತ್ತೇರು. ಎಂಕ್ಲೆಗೆ ಎಂಚಿನ ಸಮಸ್ಯೆ ಬಂದಾಗ ಜನಕ್ಕಳು ಸಮಸ್ಯೆ ಬರೋಂದಿತ್ತೇರು. ಅವಳು ಕೊರೋನಾದಕ್ಕುಲೇರು ಮೂಲ ಅಕುಲೇರು ಅಕ್ಲೆ ಒಂಚೂರು ಜನ ಕಡಪುಡ್ಲೆ ಎಂಕುಲು ಪನ್ಪಿನಿ ಮೊಕುಲ್ಡನೆ ಮೊಕ್ಕಳು ಪ್ರತಿ ಇಲ್ಲಡೆ ವಾ ಟೈಮ್ ಇಜ್ಜಂದೆ ಎಂಕ್ಲೆ ಎಂಕ್ಲ ಯಾನೆಲ್ಲ ಅಕ್ಲೊಟ್ಟಿಗೆ ಕೆಲವು ಕಡೆಗೆ ಪೋತೆ ಅಕುಲ್ ಮಲ್ಪನ ಕೆಲಸ ತೂನಾಗ ಎಂಕ್ಲೆಗಿಲ್ಲ ಒಂಜಿ ಬೇಸರ ಅಂತು ದಯ ಬಂದಾಗ ಇಲ್ಲದಕ್ಕುಲ್ಲ ನಮ್ಮನ್ನು ತೂವೊಂದಿನ ಸಂದರ್ಭಡು ಇಲ್ಲದಕ್ಲೆಗಿಲ್ಲ ಸಮಸ್ಯೆಗೆ ಅವನು ಎದುರಿಸ ಕಷ್ಟಪ್ಪನ ಸಂದರ್ಭಡು ಮೊಕ್ಕಲು ಅಕ್ಲ ಮಲ್ಲ ಸಂಬಳಲ ಅಕ್ಲೆಗಿಜ್ಜಿ ಆಂಡಲ ಎಡ್ಡೆ ರೀತಿಡು ಅಕ್ಲ ಕಾಯಂ ಅದು ಕೆಲಸ ಮಲ್ಪನ ಅಕ್ಲ ಟೆಂಪರರಿ ಕೆಲಸ ಮಲ್ಪನ ಅಕ್ಲು ಎಡ್ಡೆ ರೀತಿಡು ಕೆಲಸ ಮಲ್ತಿದ್ದೇರು. ಒಂದು ಪೂರ ನಮ್ಮ ಅಕ್ಲೇನು ಗುರುತಿಸೋನ ಭಾರಿ ಒಂಜಿ ಎಡ್ಡೆ ರೀತಿಯ ಕೆಲಸವನ್ನೇನಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಮಲ್ತದೆ. ಬಳಿಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಮಾತನಾಡಿ, ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇನ್ನಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಲಿ ಅಂತ ಹೇಳಿದರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ಒಂಜಿ ಸಂಸ್ಥೆ ಪಡೆತನಂದಂಡ ಆ ಒಂಜಿ ಸಂಸ್ಥೆ ಮಲ್ತನಂಚೆತ್ತಿನ ಕಜ್ಜೋ ಅವು ನಡತು ಬತ್ತಿನಂಚೆತ್ತನ ಸಾದಿ ಸಮಾಜಗೂ ಕೊರನಂಚೆತ್ತನ ಕೊಡುಗೆ ಅವು ಏತು ಎತ್ತರ ಪಣಪನ ಅರ್ಥ ಮಲ್ತನೋಡು ಅಕಾಡೆಮಿದ ಪೊಸತ್ತು ಯೋಜನೆ ಪಾಡ್ದ ಇತನೇಟ ಒಂಜಿ ಪರತಾರಿಲೆಗೆ ನಿರ್ಮೈಪನ ಕ್ರಮ ಇತ್ತಿನ ಸಾಧನೆ ಮಲ್ಪನ ಏರು ಎಡ್ಡೆ ಕಾರ್ಯಕ್ರಮ ತುಳು ಭಾಷೆಗೆ ಬೆನ್ಪೇರ ಅಂಚಿನ ಒಂಜಿ ಸಂಘಟನಾ ಪ್ರಶಸ್ತಿ ಈ ಸರ್ತಿ ಅಂಕುಲ ಅಕಾಡೆಮಿದ ಘೋಷಣೆ ಮಲ್ತದ. ಐತೊಟ್ಟಿಗೆ ಬಾಲ ಪ್ರಶಸ್ತಿ, ಯುವ ಪ್ರಶಸ್ತಿ ಈ ಸರ್ತಿ ನಿಘಂಟು ಮಲ್ತದ. ದುಂಬುದ ದಿನೊಕ್ಕಲೆಡ್ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಈ ಒಂಜಿ ತುಳು ಅಕಾಡೆಮಿದ ಒಂದು ರಾಜ್ಯ ಮಟ್ಟದ ಪುರಸ್ಕಾರ ಒಂದು ದೆತೊನ್ನಂಚಿತ್ತಿನ ಯೋಗ್ಯತೆ ನಿಕ್ಲೆಗೆ ಬರಡು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನರಂಜಿಸಿತು ಹಾಗೂ ರಾಜ್ಯದ ಹೆಸರಾಂತ ನಾಟಕ ರಚನೆಗಾರ ಎಂಎಸ್ ನರಸಿಂಹಮೂರ್ತಿ ರಚನೆಯ ಯತೀಶ್ ಶೆಟ್ಟಿ ಉಚ್ಚಿಲ ಅನುವಾದ ಮಾಡಿ ನಿರ್ದೇಶಿಸಿದ ಅಸೋಸಿಯೇಷನ್ನ ಬಾಲ ಕಲಾವಿದರು ನಟಿಸಿರುವ ಖಡಕ್ ಚಾಯಿ ನಾಟಕ ಪ್ರದರ್ಶನಗೊಂಡಿತು. ನಮ್ಮ ಸಮಾಜದಲ್ಲಿ ಕ್ರೈಮನ್ನು ತಡೆಪಾರ ಪೊಲೀಸರೇ ಮುಖ್ಯನ ಅಂಚೆನೆ ನಿಗಲಂಚಿನ ಸಾರ್ವಜನಿಕರೆಲ್ಲ ಅದೇ ನಮ್ಮ ಇಲ್ಲಡೆ
ಸರಿಯ ನೂಲೆ ಸೇರೋ ಹಿಡಿದು ರಟ್ಟು ಸರಿ ಯೋಚನೆ ಮನ್ಕುಗ ಆ ಏರು ಆನ ಬ್ಯಾಕ್ಗ್ರೌಂಡ್ ಆದಪ್ಪ ನನಗೋಸ್ಕರ ನಮ್ಮ ಎಟ್ಟೆಗೋಸ್ಕರ ಭಂಗ ಬುಡ್ಪಿನ ಪ್ರತಿ ಪೊಲೀಸರಿಗೂ ನಿಖನ ಸಾಕಾರ ಏಪಗ್ಲೊಪ್ಪರ್ ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ದೇವದಾಸ್ ಶೆಣೈ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಚಂದ್ರಮೋಹಿನಿ, ಕದ್ರಿ ಠಾಣೆಯ ಎಎಸ್ಐ ಸುಧಾಕರ್ ರಾವ್, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ವಕೀಲರಾದ ವಾಸುದೇವಗೌಡ, ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ನ ಸ್ಥಾಪಕಾಧ್ಯಕ್ಷರಾದ ಪಿಕೆ ಭಾಸ್ಕರ್, ಅಧ್ಯಕ್ಷರಾದ ಲವೀನ್ ಪೂಜಾರಿ, ಉಪಾಧ್ಯಕ್ಷರಾದ ಪ್ರಶಾಂತ್, ಮಹಿಳಾ ಉಪಾಧ್ಯಕ್ಷೆ ವನಿತಾ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕೋಟ್ಯಾನ್, ಜೊತೆ ಕಾರ್ಯದರ್ಶಿ ಸುಚಿತ್ರಾ ಕಿರಣ್, ಕೋಶಾಧಿಕಾರಿ ಅಜಿತಾ ವಸಂತ್ ಸುವರ್ಣ, ಮಾಜಿ ಅಧ್ಯಕ್ಷ ರಾಜೇಂದ್ರ ಚಿಲಿಂಬಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.